ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀವಿ. ಇವತ್ತು ಬೆಳಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಸಾಂಬಾರು ಪೌಡ್ರು ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಎಲ್ಲ ಕೆಲಸ ಮುಗಿಸಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಒಣಗಾಕಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ್ಯಾವ್ದು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಬಿಸಿಲು ಇರೋದ್ರಿಂದ ಎಲ್ಲ ಒಣಗಕ್ಕೆ ಹಾಕಿದ್ದೀನಿ. ಹಾಗೆ ಸಣ್ಣ ಮೆಣಸಿನ್ಕಾಯಿ 1 kg, ದಪ್ಪ ಮೆಣಸಿನ್ಕಾಯಿ 1 kg, ಬ್ಯಾಡಗೆ ಮೆಣಸಿನ್ಕಾಯಿ ಅರ್ಧ kg ತೊಗೊಂಡಿದ್ದೀನಿ. ಹಾಗೆ ಸಾಂಬಾರು ಬೇಳೆ, ತೊಗರಿ ಬೇಳೆ, ಕಡಲೆಕಾಳು, ಹೆಸರು ಕಾಳು ಎಲ್ಲನೂ ಪ್ರತಿಯೊಂದನ್ನು ಕೂಡ ಎಲ್ಲ ಒಣಗಾಕಿದ್ದೀನಿ. ಹಾಗೆ ಎಷ್ಟೆಷ್ಟು ಅಂತಲೂ ಹೇಳ್ತೀನಿ ನೋಡಿ. ಈಗ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಹಾಗಾಗಿ ನಾವು ಪ್ರತಿ ವರ್ಷವೂ ಇದೆ ಇಷ್ಟಿಷ್ಟೇ kgಗೆ ಕೂಡ ಮಾಡ್ಕೊತೀವಿ. ಹಾಗೆ ಈಗೆಲ್ಲ ಗ್ಯಾಸೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಇಟ್ಕೊಂಡು ಎಲ್ಲ ಒಂದು ಸತಿ ಒಣಗಿಸ್ಕೊಂಡು ಎಲ್ಲ ಮೆಣಸಿನ್ಕಾಯಿ ಎಲ್ಲ ತೊಟ್ಟೆಲ್ಲ ಬಿಡಿಸ್ಕೊಂಡು ಹಾಗಾಗಿ ಈಗ ಎಲ್ಲ ರೆಡಿ ಮಾಡಿಕೊಂಡು ಉರಿಯೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ದೊಡ್ಡದೇ ಇತ್ತಲ್ಲ ಬಂದ್ಬಿಟ್ಟು ಅದರಲ್ಲೇ ಬೇಗ ಆಗುತ್ತೆ ಅಂದ್ಬಿಟ್ಟು ಹಾಗಾಗಿ ಈಗ ಫಸ್ಟು ಧನಿಯಾ ಹುರ್ಕೊತಾ ಇದ್ದೀನಿ. ಧನಿಯಾ ನಾನು 2 kg ಅಷ್ಟು ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಕೂಡ ನೀಟಾಗಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ. ನಾನು 2 kg ಧನಿಯಾಗೆ ಮಾಡ್ತಾ ಇರೋದು, ಅದಕ್ಕೋಸ್ಕರ ಯಾವ್ಯಾವುದು ಎಲ್ಲ ಎಷ್ಟು ಅಂತಲೇ ಹೇಳ್ತೀನಿ. ಹಾಗೆ ಕಡಲೆಕಾಳು ಕೂಡ 1 kg ತೊಗೊಂಡಿದ್ದೀನಿ 2 kg ಧನಿಯಕ್ಕೆ. ಹಾಗೆ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು, ಹಾಗೆ ಕಡಲೆಬೇಳೆನೂ ಕೂಡ 1 kg ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಸಾಂಬಾರು ಬೇಳೆನೂ ಕೂಡ ಅದನ್ನು ಕೂಡ 1 kg ತೊಗೊಂಡು ಅದನ್ನು ಕೂಡ ಹುರ್ಕೊತಾ ಇದ್ದೀನಿ. ಎಲ್ಲ ಅಮ್ಮ ಎಲ್ಲ ನೀಟಾಗೆಲ್ಲ ಸೋಸ್ಕೊಡ್ತಾಯಿದ್ರು ಒಣಗಾಕಿರೋದನ್ನೆಲ್ಲ, ಹಾಗಾಗಿ ನಾನು ಹುರ್ಕೊಡ್ತಾಯಿದ್ದೆ. ಹಾಗೆ ನೆಕ್ಸ್ಟು ಇದನ್ನು ಕೂಡ ಹುರಿದು ಹಾಕೊಂಡ್ಮೇಲೆ ಅದೇ ಒಂದೇ ಬೋಸಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಹೆಸ್ರು ಕಾಳನ್ನು ಕೂಡ ಅರ್ಧ kg ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಹಾಗೆ ಹೆಸ್ರು ಬೇಳೆನೂ ಕೂಡ ಅದು ಅರ್ಧ kg ತೊಗೊಂಡಿದ್ದೀನಿ. ಇದು ಸ್ವಲ್ಪ ಎಲ್ಲ ಅಷ್ಟೊಂದೇನು ಹಾಕೋದಿಲ್ಲ. ಹೀಗಾಗಿ ಇದನ್ನು ಹೆಸ್ರು ಬೇಳೆ ಹಾಗೆ ಹೆಸ್ರು ಕಾಳು ಹಾಗೆ ಉದ್ದಿನ ಬೇಳೆ 2 ಕೂಡ 3 ಕೂಡ ಅರ್ಧ kg ತೊಗೊಂಡಿದ್ದೀನಿ. ಈಗ ಒಂದು 50 ಗ್ರಾಮ್ ಅಷ್ಟು ಮೆಂತ್ಯನೂ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಒಂದು 50 ಗ್ರಾಮ್ ಅಷ್ಟು. ಅದನ್ನು ಕೂಡ ಸ್ವಲ್ಪ ಎಲ್ಲ ಕೆಂಪಾಗೆ ಹುರ್ಕೊಬೇಕು ಚೆನ್ನಾಗಿ. ಸ್ವಲ್ಪ ಬಿಸಿಲಿರೋದ್ರಿಂದ ಅವತ್ತು ತುಂಬಾ ಬಿಸಿಲಿತ್ತು, ಹಾಗಾಗಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಒಣಗಿಸಿಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಬಿಸಿಲು ಇರೋದ್ರಿಂದನೇ ಸ್ವಲ್ಪ ಮಾಡೇ ಬಿಡೋಣ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಆಮೇಲೆ ಮಾಡೋದಕ್ಕೆ ಅಂತ ಕೂತ್ಕೊಂಡು ನಾವು ಅಮ್ಮ ಇಬ್ಬರೂ ಅಮ್ಮ ಎಲ್ಲ ಸೋಸ್ಕೊಡ್ತಾಯಿದ್ರು. ಹಾಗಾಗಿ ನಾನು ಕೂಡ ಎಲ್ಲ ಹುರಿತಾ ಇದ್ದೀನಿ. ಹಾಗೆ ಮೆಣಸು ಕೂಡ 1/4 kg ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ಹುರಿದು ಹಾಕ್ಕೊಂಡು ಈಗ ಅರಿಶಿನ ಕೊಂಬು ಕೂಡ ಹುರಿತಾ ಇದ್ದೀನಿ. ಅಮ್ಮ ಎಲ್ಲ ಕುಟ್ಕೋತೀನಿ ಅಂತ ಅಂದರು, ಹಾಗಾಗಿ ಅದು ಅರ್ಧ kg ತೊಗೊಂಡಿದ್ದೀನಿ. ಹಾಗೆ ಸಾಸಿವೆನೂ ಕೂಡ 1/4 kg ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಜೀರಿಗೆನೂ ಕೂಡ 1/4 kg ಅಷ್ಟು ತೊಗೊಂಡಿದ್ದೀನಿ. ಜೀರಿಗೆ ಹಾಕೋರೆ ಸ್ವಲ್ಪ ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರು ಅಂದ್ಬಿಟ್ಟು ಇದನ್ನು ಸ್ವಲ್ಪ 1/4 kg ಅಷ್ಟು ತೊಗೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಹಾಗೆ ಒಂದು ಸೇರಷ್ಟು 1 kg ಅಷ್ಟು ಅಕ್ಕಿನೂ ಕೂಡ ಹಾಕ್ಕೊತೀವಿ ಸಾಂಬಾರು ಪೌಡ್ರಿಗೆ. ಹಾಗೆ ಅದು ಕೂಡ ಹುರಿದಿಟ್ಬಿಟ್ಟು ಈಗ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಹುರಿದಿಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಗಸಗಸೆನೂ ಕೂಡ ಹಾಕ್ಕೊಂಡಿದ್ದೀನಿ, ಅದು ಮಿಸ್ ಆಗಿದೆ ಕ್ಲಿಪ್ಪು. ಅದಕ್ಕೂ ಒಂದು 50 ಗ್ರಾಮ್ ಅಷ್ಟು ಗಸಗಸೆನೂ ಕೂಡ ಹಾಕ್ಕೊಂಡು ಹಾಗೆ ನೋಡಿ ಹುರಿತಾ ಇದ್ದೀನಿ. ಹಾಗೆ ಈಗೆಲ್ಲ ಹುರಿದಾದ್ಮೇಲೆ ಈಗ ಮೆಣಸಿನ್ಕಾಯಿ ಕೂಡ ಹುರ್ಕೊತಾ ಇದ್ದೀನಿ. ಫಸ್ಟ್ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದೇ ರೀತಿ ನಾವು ಪ್ರತಿ ವರ್ಷವೂ ಸಾಂಬಾರು ಪೌಡ್ರು ಮಾಡ್ತಾಯಿರ್ತೀವಿ. ಬಟ್ ನಾವು ಸಪ್ರೇಟಾಗಿ ಮಾಡ್ಕೊತೀವಿ ಮೆಣಸಿನ್ಕಾಯಿ ಪುಡಿ ಹಾಗೆ ಧನಿಯಾ ಪುಡಿನ. ಹಾಗಾಗಿ ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಒಂದು ಚೀಲಕ್ಕೆಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ಕುಟ್ಕೊಂಡು ತೊಗೊಂಡೋಗ್ತಾಯಿದ್ದೀವಿ ಮಿಲ್ಗೆ. ಅಲ್ಲೂ ಕೂಡ ಮಿಲ್ಗೆ ಹಾಕ್ಸ್ಕೊಬಂದು ಮತ್ತು ನೆಕ್ಸ್ಟ್ ಡೇಗೆ ಎಲ್ಲ ಆರಾಕ್ಬಿಟ್ಟು ನೆಕ್ಸ್ಟ್ ಡೇಗೆ ಒಂದ್ರೆ ಆಡ್ಬಿಟ್ಟು ಅಮ್ಮ ಎಲ್ಲ ಮಿಕ್ಸ್ ಮಾಡಿಡ್ತೀನಿ ಅಂತ ಅಂತಿದ್ರು. ನಾನು ಕೂಡ ವಾರದ ಕೆಲಸ ಇತ್ತು ಅಂದ್ಬಿಟ್ಟು ನಾನು ವಾರ ಮಾಡ್ತಾಯಿದ್ದೆ ಕ್ಲೀನ್ ಮಾಡಿಕೊಂಡು. ಹಾಗಾಗಿ ಅಮ್ಮನೇ ಎಲ್ಲ ಮಿಕ್ಸ್ ಮಾಡ್ತೀನಿ ಒಂದ್ರೆ ಆಡಿ ಅಂದ್ಬಿಟ್ಟು ಪ್ರತಿಯೊಂದೂ ಕೂಡ ಫಸ್ಟು ಸಾಂಬಾರು ಪೌಡ್ರೆಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ಎಲ್ಲ ನೀಟಾಗಿ ಸಪ್ರೇಟಾಗಿ ಪೌಡ್ರು ಮಾಡಿಸ್ಕೊಂಡು ಬಂದು ಈಗ ಸಾಂಬಾರು ಪೌಡ್ರೂ ಕೂಡ 5 ಸೇರಿಗೆ 1 ಸೇರು ಮೆಣಸಿನ್ಕಾಯಿ ಪುಡಿ ಹಾಕಿ ಮಿಕ್ಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈಗ ಮೆಣಸಿನ್ಕಾಯಿ ಪುಡಿನೂ ಕೂಡ ಅದನ್ನು 1 ಸೇರು ಹಾಕ್ಕೊತಾ ಇದ್ದಾರೆ. ಫಸ್ಟೇ ಒಂದೇ ಸಲ 10 ಸೇರು ಹಾಕ್ಕೊಂಡಿದ್ರು ಮಿಕ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು, ಹಾಗಾಗಿ 2 ಸೇರು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದಾರೆ.
ತುಂಬಾ ಚೆನ್ನಾಗಿತ್ತು. ಟೇಸ್ಟು ಕೂಡ ನಾವು ಸಾಂಬಾರು ಕೂಡ ಮಾಡಿ ನೋಡಿದ್ವು ಹೇಗಾಗುತ್ತೆ ಅಂತ. ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.